ನಮಸ್ಕಾರ. ನಮಸ್ತೆ ಸರ್. ರಾಜೇಶ್ ಸಾಬ್ ಮೌಲಾ ಸಾಬ್ ದರ್ಗಾದವ್ರೆ. ಹಾಂ ಸರ್. ಕಲಗಟ್ಟಿಗೆ 2018ರಲ್ಲಿ ಡಿಫೀಟ್ ಆಗಿರ್ತಕ್ಕಂಥವ್ರು 2023ರಲ್ಲಿ ಧಾರವಾಡ 74 ವಿಧಾನಸಭಾ ಕ್ಷೇತ್ರದ ಡಿಫೀಟ್ ಆಗಿರ್ತಕ್ಕಂಥ. ಹೌದು ಸರ್. ಮತ್ತೆ ಅವಕಾಶ ಕೊಟ್ಟಿಲ್ಲ ಅಂತೇಳಿ MIM ಪಕ್ಷನ ಬಿಟ್ಟು ಬಂದು ಕ್ಷೇತ್ರ ಜನತೆ ಪರವಾಗಿ ದುಡಿದಿರ್ತಕ್ಕಂಥವ್ರು. ಈ ಕ್ಷೇತ್ರದ ಬಗ್ಗೆ ನಿಮ್ಮ ಕನಸಿಗೆ ಏನು ಸರ್? 74ದಲ್ಲಿ ಸರ್. 74 ಅಂದ್ರೆ ಈಗ ನಾವು ಇದರಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಇಷ್ಟು ದಿವಸ ತಂದೆ ಮಗ ಇವರೇ ರಾಜಕೀಯ ಮಾಡ್ಕೊಂಡು ಬಂದಾರ, ಸ್ವಲ್ಪ ಬದಲಾವಣೆ ಆಗಬೇಕು, ನಾವು ಅಭಿವೃದ್ಧಿ ಕೆಲಸ ಮಾಡಬೇಕು ಅನ್ನೋದ ಒಂದು ಉದ್ದೇಶ ಇತ್ತು ಸರ್. ಸರಿ, ಅಭಿವೃದ್ಧಿ ಆಗ್ಬೇಕಂತ ನಿಮ್ಮ ಪ್ರಕಾರ ಅಭಿವೃದ್ಧಿ ಅಂದ್ರೆ ಏನು ಈ ಕ್ಷೇತ್ರಕ್ಕೆ? ಈಗ ಸರ್, ಜನರದ್ದು ಏನೇ ಸಮಸ್ಯೆ ಇದ್ದರೂ ನಾವು ಅದನ್ನು ಬಗೆಹರಿಸ್ಬೇಕು. ಅದೇ ಜನರ ಸಮಸ್ಯೆಗಳು ಏನು ಇಲ್ಲಪ್ಪ ಅಂದಾಗ ಅಭಿವೃದ್ಧಿ ಆಗಿದೆ ಅಂತ ಅರ್ಥ. ಈಗ ನೀವು 74ದಾಗ ಅಡ್ಡಾಡಿ ನೋಡಿರಿ, ನೀವು ಒಂದು ಸಮಸ್ಯೆ ಅಲ್ಲ, ಎಲ್ಲ ಥರದ ಸಮಸ್ಯೆ ಇದೆ. ಅದನ್ನು ಯಾರು ಮಾಡಬೇಕು? ನಮ್ಮದು ಪ್ರತಿನಿಧಿ ಆದಂಥವ್ರು ಮಾಡಬೇಕು. ಅವ್ರು ಏನು ಕೆಲಸನ ಮಾಡಲಿಲ್ಲ, ತಮ್ಮದು ತಾವು ಶೋರೂಮ್ಗಳು ಬೆಳೆಸ್ಕೊಂತ ಹೋದ್ರೆ ಮತ್ತು ಜನರ ಸಮಸ್ಯೆ ಹಂಗೆ ಉಳ್ಕೊಂಡ್ಬಿಡ್ತಿದೆ. ಅದನ್ನು ಬಗೆಹರಿಸೋರು ಯಾರು? ಸರಿ, ನಿಮ್ಮ ರೂಪದಲ್ಲಿ ಈ ಕ್ಷೇತ್ರ ಯಾವ ರೀತಿ ಕಾಣಬೇಕಂತ ಅನ್ಕೊತಾ ಇದ್ದೀವಿ ಸರ್? ಗ್ರೀನ್ ಆಗಿರಬೇಕು, ಯಾವುದೇ ಸಮಸ್ಯೆ ಇರಬಾರ್ದು. ಜನರದ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಬೇಕು. ಸ್ವಲ್ಪ ಟ್ರಾಫಿಕನ್ನು ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಇಟ್ಕೋಬೇಕು ನಮ್ಮ ಕ್ಷೇತ್ರ. ಹಾಂ ಸರ್. ಸರಿ, ನಿಮ್ಮ ಪ್ರಕಾರ ಬದಲಾವಣೆ ಅಂದರೆ ಈ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಬದಲಾವಣೆ ಆಗಬೇಕಾ ಅಥವಾ ನಾಯಕತ್ವನೇ ಬದಲಾವಣೆ? ನಾಯಕತ್ವ ಬದಲಾವಣೆ ಆದಾಗೇ ಎಲ್ಲ ಬದಲಾವಣೆ ಆಗ್ತದೆ ಸರ್. ಕ್ಷೇತ್ರನ ಬದಲಾವಣೆ ಆವಾಗ ಕ್ಷೇತ್ರದ ನೀಲನಕ್ಷೆ ರೆಡಿ ಆಗ್ತದೆ. ನಿಮ್ಮ ಹೋರಾಟ ಎಲ್ಲಿವರೆಗೆ? ನಮ್ಮ ಹೋರಾಟ ನೋಡಿ ಸರ್, ಜನರು ಎಲ್ಲಿವರೆಗೂ ನಮ್ಮ ಜೊತೆ ಇರ್ತಾರೆ ಅಲ್ಲಿವರೆಗೂ ನಮ್ಮ ಹೋರಾಟ. ಹಾಗಾದ್ರೆ 28ರ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿನೇ ಆಗ್ಬೋದು? ಅಭ್ಯರ್ಥಿನ ಸರ್. ಏನಾದರೂ ಬೇರೆ ಪಕ್ಷದ ಕಡೆ ಹೋಗುವಂತ ಪಕ್ಷದ ಯಾವುದಾರ ಪಕ್ಷದಿಂದ ಟಿಕೆಟ್ ಸಿಕ್ತೋ ಹಂಗಾಯ್ತು, ಇಲ್ಲಾಂದ್ರೆ ಇಂಡಿಪೆಂಡೆಂಟ್ ಅಂತ ನಾನು ಈ ಗ್ರೌಂಡ್ನಲ್ಲಿ ಇರ್ತೇನೆ ಸರ್. ನಮಸ್ತೆ. ನಮಸ್ತೆ ಸರ್.